ಇಂದು ಕರುನಾಡ ಚಕ್ರವರ್ತಿಗೆ ಸರ್ಜರಿ. ಶಿವಣ್ಣ ನೀವು ಬೇಗ ಹುಷಾರಾಗಿ ಬನ್ನಿ. ಸ್ಯಾಂಡಲ್ವುಡ್ನಲ್ಲಿ ಡ್ಯಾನ್ಸ್ ಕಿಂಗ್ ಹಸನ್ಮುಖಿ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅನಾರೋಗ್ಯದಿಂದ ಬಳಲುತ್ತಿದ್ದು ಇಂದು ಅಮೆರಿಕದ ಪ್ರತಿಷ್ಠಿತ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಪರೇಷನ್ ನಡೆಯಲಿದೆ. ಡಾಕ್ಟರ್ ಹೆಸರು ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದೆ ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವರಿ, ಜಾಲಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಇನ್ನು ಶಿವಣ್ಣಗೆ ಆಪರೇಷನ್ ಹಿನ್ನೆಲೆ ನಟ ಸುದೀಪ್ ಸೇರಿ ಹಲವರು ಶುಭ ಹಾರೈಸಿದ್ರು. ಶಿವಣ್ಣ ಅವ್ರ ಕುಟುಂಬಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿಯವರ ಒಂದು ಆಶೀರ್ವಾದ ಸದಾಕಾಲ ಅವ್ರಿಗೆ ಇದ್ದೇ ಇರುತ್ತೆ. ಯಾವ ಆತಂಕನೂ ಬೇಡ, ಯಾವ ಯೋಚನೆನೂ ಬೇಡ. ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್ ಬಂದು ಮತ್ತೆ ಅವರು ಭಾಗ್ಯವಂತರಾಗಿ ಮತ್ತೆ ಅವರು ಅಭಿನಯಿಸಲಿ. ಏನು ಶಸ್ತ್ರಚಿಕಿತ್ಸೆ ಇದೆ ಅದನ್ನು ಮುಗಿಸ್ಕೊಂಡು ಗುಣಮುಖರಾಗಿ ಅದೊಂದು ಇಷ್ಟು ಟೈಮ್ ರೆಸ್ಟು ಅಂತ ಇದೆ, ಆ ರೆಸ್ಟ್ ತೊಗೊಂಡು ವಾಪಸ್ ಬರ್ತಾರೆ ಅಷ್ಟೇ. ಅದಕ್ಕೆ ಕಾಯ್ತಾ ಇದ್ದೀವಿ. ಕಮ್ ಹೋಮ್ ಸೋಮ್. ಹಾಗಾದ್ರೆ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಶಿವಣ್ಣಗೆ ಸರ್ಜರಿ. ಅಮೆರಿಕದ ಫ್ಲೋರಿಡಾ ರಾಜ್ಯದ ಮಿಯಾಮಿಯಲ್ಲಿದೆ ಆಸ್ಪತ್ರೆ. ಮಿಯಾಮಿ ಇನ್ಸ್ಟಿಟ್ಯೂಟ್ ನೆಕ್ಸ್ಟ್ ಜನರೇಷನ್ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆಯಾಗಿದ್ದು ವೈದ್ಯಕೀಯ ಆರೈಕೆ, ಸಂಶೋಧನೆ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾಗಿದೆ. ಅತ್ಯಾಧುನಿಕ ಸುಧಾರಿತ ಲೇಸರ್ ತಂತ್ರಜ್ಞಾನ ಒಂದೇ ಸ್ಥಳದಲ್ಲಿ ಲಭ್ಯವಿದ್ದು ಪ್ರತಿಯೊಂದು ವಿಧದ ರೋಗಕ್ಕೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆಯಾಗಲಿದ್ದು ವಿಶ್ವದ ಬೆಸ್ಟ್ ವೈದ್ಯರ ತಂಡದಿಂದ ಶಿವಣ್ಣಗೆ ಸರ್ಜರಿ ಆಗಲಿದೆ. ಸದ್ಯ ಅಮೆರಿಕಾಗೆ ಪ್ರಯಾಣ ಬೆಳೆಸಿರುವ ಶಿವಣ್ಣ ಪತ್ನಿ ಗೀತಾ, ಪುತ್ರಿ ನಿವೇದಿತಾ, ಸಚಿವ ಮಧು ಬಂಗಾರಪ್ಪ ಸಾಥ್ ನೀಡಿದ್ದಾರೆ. ಇಂದು ವೈದ್ಯ ಡಾಕ್ಟರ್ ಮುರುಗೇಶ್ ಶಿವಣ್ಣನಿಗೆ ಶಸ್ತ್ರಚಿಕಿತ್ಸೆ ನಡೆಸಲಿದ್ದಾರೆ. ಜನವರಿ 25ರಂದು ಶಿವಣ್ಣ ಭಾರತಕ್ಕೆ ಮರಳಲಿದ್ದಾರೆ. ಇಂದು ನಡೆಯುವ ಸರ್ಜರಿ ಸಕ್ಸಸ್ ಆಗಿ ಆದಷ್ಟು ಬೇಗ ರಾಜ್ಯಕ್ಕೆ ಮರಳಲಿ ಎಂದು ಕನ್ನಡಿಗರು ಹಾರೈಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರೋಜಾ. ಯಾವ ರೀತಿಯ ಆಪರೇಷನ್ ನಡೆಯುತ್ತೆ ಇವತ್ತು, ಯಾರೆಲ್ಲ ವೈದ್ಯರು ಮಾಡ್ತಿದ್ದಾರೆ? ಯಾಕಂದ್ರೆ ಸಹಜವಾಗಿ ಶಿವಣ್ಣ ಅವರ ಅಭಿಮಾನಿಗಳಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಪೂಜೆ ಪುನಸ್ಕಾರ ಒಂದ್ ಕಡೆ, ಅದರ ಆಪರೇಷನ್ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಖಂಡಿತವಾಗಿಯೂ ಸ್ಮಿತಾ, ಏನಂತ ಅಂದರೆ ನೀವು ಹೇಳ್ತಾ ಇದ್ರಿ ಮೊದಲನೇದಾಗಿ ನಮ್ಮ ಒಂದು ಭಾರತದ ಟೈಮಿಂಗ್ಸ್ ಪ್ರಕಾರ 9 ಗಂಟೆಗೆ ರಾತ್ರಿ ಆಪರೇಷನ್ ಆಗುವಂಥದ್ದು. ಅಂದರೆ 10 ತಾಸು ಹೆಚ್ಚು ಕಮ್ಮಿ ಇರುತ್ತೆ US ಟೈಮಿಂಗ್ಸ್ಗೆ ಹೋಲಿಕೆ ಮಾಡಿದ್ರೆ. ಇನ್ನು ವೈದ್ಯರ ತಂಡ ಯಾರೆಲ್ಲ ಇರುತ್ತೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಿಲ್ಲ. ಆದರೆ 9 ಗಂಟೆಗೆ ಆಪರೇಷನ್ ಆಗುತ್ತೆ. ಶಿವಣ್ಣ ಅವರು ಯಾವುದೇ ತೊಂದರೆಗಳು ಇಲ್ಲದೆ ಇರೋ ಹಾಗೆ ಮತ್ತೆ ವಾಪಸ್ ಇಂಡಿಯಾಗೆ ಆಗಬೇಕು, ಮತ್ತೆ ಮೊದಲಿನ ಥರ ಸಿನಿಮಾಗಳನ್ನು ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಪೂಜೆ, ಹೋಮ, ಹವನಗಳನ್ನು ಹಮ್ಮಿಕೊಂಡಿದ್ದಾರೆ. ಗೋವಿಂದು ಅನ್ನುವಂತಹ ಅವರ ಕಾರು ಚಾಲಕ, ಅವರ ತಂಡದಿಂದ ಮತ್ತೆ ಪುನೀತ್ ರಾಜ್ಕುಮಾರ್ ಕನ್ನಡ ಸೇನೆ ಅನ್ನುವಂತಹ ಒಂದು ಬಳಗದಿಂದ ಕೂಡ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ. ಶಿವಣ್ಣ ಜೊತೆಗೆ ಅವರ ಫ್ಯಾಮಿಲಿ ಕೂಡ ಹೋಗಿರುವಂಥದ್ದು, ತೆರಳಿರುವಂಥದ್ದು ಅಮೆರಿಕಕ್ಕೆ. ನಮಗೆಲ್ಲ ಗೊತ್ತಿರುವಂತಹ ವಿಚಾರಣೆ. ಸೊ ಈ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ 6 ಗಂಟೆಗೆ ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ಪುನೀತ್ ರಾಜ್ಕುಮಾರ್ ಕನ್ನಡ ಸೇನಾ ಬಳಗ ಏನಿದೆ ಅಲ್ಲಿ ಹೋಗಿ ಪೂಜೆ, ಹೋಮ, ಹವನಗಳನ್ನ ಸಲ್ಲಿಸಿದ್ದಾರೆ. ಅದಾದ ನಂತರ 7 ಗಂಟೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಮ್ಮ ಹರಕೆ ಏನು ಕಟ್ಕೊಂಡಿದ್ರು ಶಿವಣ್ಣ ಅವರು, ಯಾವುದೇ ತೊಂದರೆಗಳು ಇಲ್ಲದೆ ಇರೋ ಹಾಗೆ ಅಲ್ಲಿಗೆ ಹೋಗಿ ರೀಚ್ ಆಗಲಿ, ಹಾಗೆ ಯಾವುದೇ ತೊಂದರೆಗಳು ಆಗದಂತೆ ಆಪರೇಷನ್ ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಹರಕೆ ಕಾಣಿಕೆಗಳನ್ನ ಕಟ್ಕೊಂಡಿದ್ರಂತೆ. ಸೊ ಅದರ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲಕ್ಕೆ ಹೋಗಿ ಪೂಜೆಯನ್ನು ಕೂಡ ಮಾಡ್ತಿದ್ದಾರೆ. ಅದಾದ್ಮೇಲೆ ಅಂದ್ರೆ ಈಗ ಒಂದು ಹಾಫ್ ಆನ್ ಅವರ್ ಬಿಫೋರ್ ದಟ್ ಅಂತಾನೆ ಹೇಳ್ಬೋದು. ಸೊ ವೀರೇಶ್ವರ ಚಿತ್ರಮಂದಿರ ಏನಿದೆ, ಸೊ ಅದರ ಆಪೋಸಿಟ್ ಅಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಅಣ್ಣವರ ಒಂದು ಪ್ರತಿಮೆ ಇದೆ. ಸೊ ಆ ಪ್ರತಿಮೆಗೆ ಮಾಲಾ ಇಂದು ಕರುನಾಡ ಚಕ್ರವರ್ತಿಗೆ ಸರ್ಜರಿ. ಶಿವಣ್ಣ ನೀವು ಬೇಗ ಹುಷಾರಾಗಿ ಬನ್ನಿ. ಸ್ಯಾಂಡಲ್ವುಡ್ನಲ್ಲಿ ಡ್ಯಾನ್ಸ್ ಕಿಂಗ್ ಹಸನ್ಮುಖಿ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅನಾರೋಗ್ಯದಿಂದ ಬಳಲುತ್ತಿದ್ದು ಇಂದು ಅಮೆರಿಕದ ಪ್ರತಿಷ್ಠಿತ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಪರೇಷನ್ ನಡೆಯಲಿದೆ. ಡಾಕ್ಟರ್ ಹೆಸರು ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದೆ ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವರಿ, ಜಾಲಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಇನ್ನು ಶಿವಣ್ಣಗೆ ಆಪರೇಷನ್ ಹಿನ್ನೆಲೆ ನಟ ಸುದೀಪ್ ಸೇರಿ ಹಲವರು ಶುಭ ಹಾರೈಸಿದ್ರು. ಶಿವಣ್ಣ ಅವ್ರ ಕುಟುಂಬಕ್ಕೆ
ಏನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ತಾಯಿಯವರ ಒಂದು ಆಶೀರ್ವಾದ ಸದಾಕಾಲ ಅವ್ರಿಗೆ ಇದ್ದೇ ಇರುತ್ತೆ. ಯಾವ ಆತಂಕನೂ ಬೇಡ, ಯಾವ ಯೋಚನೆನೂ ಬೇಡ. ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್ ಬಂದು ಮತ್ತೆ ಅವರು ಭಾಗ್ಯವಂತರಾಗಿ ಮತ್ತೆ ಅವರು ಅಭಿನಯಿಸಲಿ. ಏನು ಶಸ್ತ್ರಚಿಕಿತ್ಸೆ ಇದೆ ಅದನ್ನು ಮುಗಿಸ್ಕೊಂಡು ಗುಣಮುಖರಾಗಿ ಅದೊಂದು ಇಷ್ಟು ಟೈಮ್ ರೆಸ್ಟು ಅಂತ ಇದೆ, ಆ ರೆಸ್ಟ್ ತೊಗೊಂಡು ವಾಪಸ್ ಬರ್ತಾರೆ ಅಷ್ಟೇ. ಅದಕ್ಕೆ ಕಾಯ್ತಾ ಇದ್ದೀವಿ. ಕಮ್ ಹೋಮ್ ಸೋಮ್. ಹಾಗಾದ್ರೆ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಶಿವಣ್ಣಗೆ ಸರ್ಜರಿ. ಅಮೆರಿಕದ ಫ್ಲೋರಿಡಾ ರಾಜ್ಯದ ಮಿಯಾಮಿಯಲ್ಲಿದೆ ಆಸ್ಪತ್ರೆ. ಮಿಯಾಮಿ ಇನ್ಸ್ಟಿಟ್ಯೂಟ್ ನೆಕ್ಸ್ಟ್ ಜನರೇಷನ್ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆಯಾಗಿದ್ದು ವೈದ್ಯಕೀಯ ಆರೈಕೆ, ಸಂಶೋಧನೆ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾಗಿದೆ. ಅತ್ಯಾಧುನಿಕ ಸುಧಾರಿತ ಲೇಸರ್ ತಂತ್ರಜ್ಞಾನ ಒಂದೇ ಸ್ಥಳದಲ್ಲಿ ಲಭ್ಯವಿದ್ದು ಪ್ರತಿಯೊಂದು ವಿಧದ ರೋಗಕ್ಕೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆಯಾಗಲಿದ್ದು ವಿಶ್ವದ ಬೆಸ್ಟ್ ವೈದ್ಯರ ತಂಡದಿಂದ ಶಿವಣ್ಣಗೆ ಸರ್ಜರಿ ಆಗಲಿದೆ. ಸದ್ಯ ಅಮೆರಿಕಾಗೆ ಪ್ರಯಾಣ ಬೆಳೆಸಿರುವ ಶಿವಣ್ಣ ಪತ್ನಿ ಗೀತಾ, ಪುತ್ರಿ ನಿವೇದಿತಾ, ಸಚಿವ ಮಧು ಬಂಗಾರಪ್ಪ ಸಾಥ್ ನೀಡಿದ್ದಾರೆ. ಇಂದು ವೈದ್ಯ ಡಾಕ್ಟರ್ ಮುರುಗೇಶ್ ಶಿವಣ್ಣನಿಗೆ ಶಸ್ತ್ರಚಿಕಿತ್ಸೆ ನಡೆಸಲಿದ್ದಾರೆ. ಜನವರಿ 25ರಂದು ಶಿವಣ್ಣ ಭಾರತಕ್ಕೆ ಮರಳಲಿದ್ದಾರೆ. ಇಂದು ನಡೆಯುವ ಸರ್ಜರಿ ಸಕ್ಸಸ್ ಆಗಿ ಆದಷ್ಟು ಬೇಗ ರಾಜ್ಯಕ್ಕೆ ಮರಳಲಿ ಎಂದು ಕನ್ನಡಿಗರು ಹಾರೈಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರೋಜಾ. ಯಾವ ರೀತಿಯ ಆಪರೇಷನ್ ನಡೆಯುತ್ತೆ ಇವತ್ತು, ಯಾರೆಲ್ಲ ವೈದ್ಯರು ಮಾಡ್ತಿದ್ದಾರೆ? ಯಾಕಂದ್ರೆ ಸಹಜವಾಗಿ ಶಿವಣ್ಣ ಅವರ ಅಭಿಮಾನಿಗಳಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಪೂಜೆ ಪುನಸ್ಕಾರ ಒಂದ್ ಕಡೆ, ಅದರ ಆಪರೇಷನ್ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಖಂಡಿತವಾಗಿಯೂ ಸ್ಮಿತಾ, ಏನಂತ ಅಂದರೆ ನೀವು ಹೇಳ್ತಾ ಇದ್ರಿ ಮೊದಲನೇದಾಗಿ ನಮ್ಮ ಒಂದು ಭಾರತದ ಟೈಮಿಂಗ್ಸ್ ಪ್ರಕಾರ 9 ಗಂಟೆಗೆ ರಾತ್ರಿ ಆಪರೇಷನ್ ಆಗುವಂಥದ್ದು. ಅಂದರೆ 10 ತಾಸು ಹೆಚ್ಚು ಕಮ್ಮಿ ಇರುತ್ತೆ US ಟೈಮಿಂಗ್ಸ್ಗೆ ಹೋಲಿಕೆ ಮಾಡಿದ್ರೆ. ಇನ್ನು ವೈದ್ಯರ ತಂಡ ಯಾರೆಲ್ಲ ಇರುತ್ತೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಿಲ್ಲ. ಆದರೆ 9 ಗಂಟೆಗೆ ಆಪರೇಷನ್ ಆಗುತ್ತೆ. ಶಿವಣ್ಣ ಅವರು ಯಾವುದೇ ತೊಂದರೆಗಳು ಇಲ್ಲದೆ ಇರೋ ಹಾಗೆ ಮತ್ತೆ ವಾಪಸ್ ಇಂಡಿಯಾಗೆ ಆಗಬೇಕು, ಮತ್ತೆ ಮೊದಲಿನ ಥರ ಸಿನಿಮಾಗಳನ್ನು ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಪೂಜೆ, ಹೋಮ, ಹವನಗಳನ್ನು ಹಮ್ಮಿಕೊಂಡಿದ್ದಾರೆ. ಗೋವಿಂದು ಅನ್ನುವಂಥ ಅವರ ಕಾರು ಚಾಲಕ ಅವರ ತಂಡದಿಂದ ಮತ್ತೆ ಪುನೀತ್ ರಾಜ್ಕುಮಾರ್ ಕನ್ನಡ ಸೇನೆ ಅನ್ನುವಂತಹ ಒಂದು ಬಳಗದಿಂದ ಕೂಡ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ. ಶಿವಣ್ಣ ಜೊತೆಗೆ ಅವರ ಫ್ಯಾಮಿಲಿ ಕೂಡ ಹೋಗಿರುವಂಥದ್ದು, ತೆರಳಿರುವಂಥದ್ದು ಅಮೆರಿಕಕ್ಕೆ. ನಮಗೆಲ್ಲ ಗೊತ್ತಿರುವಂತಹ ವಿಚಾರಣೆ. ಸೊ ಈ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ 6 ಗಂಟೆಗೆ ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ಪುನೀತ್ ರಾಜ್ಕುಮಾರ್ ಕನ್ನಡ ಸೇನಾ ಬಳಗ ಏನಿದೆ ಅಲ್ಲಿ ಹೋಗಿ ಪೂಜೆ, ಹೋಮ, ಹವನಗಳನ್ನ ಸಲ್ಲಿಸಿದ್ದಾರೆ. ಅದಾದ ನಂತರ 7 ಗಂಟೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಮ್ಮ ಹರಕೆ ಏನು ಕಟ್ಕೊಂಡಿದ್ರು ಶಿವಣ್ಣ ಅವರು, ಯಾವುದೇ ತೊಂದರೆಗಳು ಇಲ್ಲದೆ ಇರೋ ಹಾಗೆ ಅಲ್ಲಿಗೆ ಹೋಗಿ ರೀಚ್ ಆಗಲಿ, ಹಾಗೆ ಯಾವುದೇ ತೊಂದರೆಗಳು ಆಗದಂತೆ ಆಪರೇಷನ್ ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಹರಕೆ ಕಾಣಿಕೆಗಳನ್ನ ಕಟ್ಕೊಂಡಿದ್ರಂತೆ. ಸೊ ಅದರ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲಕ್ಕೆ ಹೋಗಿ ಪೂಜೆಯನ್ನು ಕೂಡ ಮಾಡ್ತಿದ್ದಾರೆ. ಅದಾದ್ಮೇಲೆ ಅಂದ್ರೆ ಈಗ ಒಂದು ಹಾಫ್ ಆನ್ ಅವರ್ ಬಿಫೋರ್ ದಟ್ ಅಂತಾನೆ ಹೇಳ್ಬೋದು. ಸೊ ವೀರೇಶ್ವರ ಚಿತ್ರಮಂದಿರ ಏನಿದೆ, ಸೊ ಅದರ ಆಪೋಸಿಟ್ ಅಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಅಣ್ಣವರ ಒಂದು ಪ್ರತಿಮೆ ಇದೆ. ಸೊ ಆ ಪ್ರತಿಮೆಗೆ